ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಇತಿಹಾಸ, ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಪರೀಕ್ಷಾ ಅಭ್ಯಾಸವನ್ನು ಮಾಡ್ತಾ ಹೋಗುವ. ತುಂಬ ಜನ ಕೇಳ್ತಾ ಇದ್ರಿ, ಇತಿಹಾಸ ತುಂಬಾ ಕಷ್ಟ ಇದೆ, ಯಾವ ರೀತಿ ಓದ್ಕೊಳ್ಳುವಂಥದ್ದು. ಎಲ್ಲ ಸಬ್ಜೆಕ್ಟ್ ನಾವು ನೋಡಿದರೆ ಎಲ್ಲ ವಿಷಯದಲ್ಲೂ ಕೂಡ ತುಂಬಾ ಪ್ರಶ್ನೆಗಳಿದೆ. ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಅದರಲ್ಲಿ ಕೆಲವು ಪ್ರಶ್ನೆಗಳು ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳು, ಇನ್ನು ಕೆಲವು ಪ್ರಶ್ನೆಗಳು ಹೊಸದಾಗಿ ಕೊಡುವಂತಹ ಪ್ರಶ್ನೆಗಳಾಗಿರ್ತದೆ. ನಾವು 2-3 ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳ ಉತ್ತರಗಳನ್ನು ತಿಳ್ಕೊಳ್ಬೇಕು. ಪಾಯಿಂಟ್ಸ್ಗಳನ್ನು ಮೊದಲಿಗೆ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಪಾಯಿಂಟ್ಸ್ಗಳು. ಆ ಪಾಯಿಂಟ್ಸನ್ನು ನೀವು ಸರಿಯಾಗಿ ಕಲಿಬೇಕು. ಬಾಯ್ಪಾಠ ಮಾಡಿ ಆದರೂ ಪಾಯಿಂಟ್ಸನ್ನು ಕಲಿಬೇಕು. ಅದಾದ ನಂತರ ಅದರ ವಿವರಣೆ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ನಂತರ ವಿವರಣೆಯನ್ನು ನೀವೇ ಬರಿತಾ ಹೋಗುವಂಥದ್ದು. ಇದರಲ್ಲಿ ಇತಿಹಾಸದಲ್ಲಿ ಹೆಚ್ಚಿನ ಪ್ರಶ್ನೆಗೂ ಕೂಡ ಅವರು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ, ಉತ್ತರದಲ್ಲಿ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಪಾಯಿಂಟ್ಸ್ಗಳು ಕೊಡದಿದ್ದಾಗ ನಾವೇ ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ತಾ ಹೋಗಬೇಕು. ಯಾಕೆ ಪಾಯಿಂಟ್ಸನ್ನು ಮಾಡಿಕೊಂಡು ಓದಬೇಕು? ಒಂದು, ನಮಗೆ ನೆನಪಲ್ಲಿ ಇರಲಿಕ್ಕೆ, ಆ ಒಂದು ಪ್ರಶ್ನೆಗೆ ಉತ್ತರ ನೆನಪಲ್ಲಿ ಇರಲಿಕ್ಕೆ ಸಹಾಯ ಆಗ್ತದೆ. ಅದರ ಜೊತೆಗೆ ನಾವು ಉತ್ತರ ಪತ್ರಿಕೆಯಲ್ಲಿ ಪಾಯಿಂಟ್ಸ್ ಮುಖಾಂತರ ಬರೆದ್ರೆ ನಮಗೆ ಒಳ್ಳೆಯ ಅಂಕಗಳು ಸಿಗ್ತದೆ. ಈಗ ಯಾವುದೇ ಒಂದು ಪ್ರಶ್ನೆ ಕೊಟ್ಟಾಗ ಆ ಒಂದು ಪ್ರಶ್ನೆಯ ಅರ್ಥವನ್ನು ಬರೆದು ನಂತರ ಅದಕ್ಕೆ ಸಂಬಂಧಪಟ್ಟ ಪಾಯಿಂಟ್ಸ್ಗಳನ್ನು ಬರೆಯಿರಿ. ಒಂದು ಪುಟದಷ್ಟು ಪಾಯಿಂಟ್ಸ್ಗಳು. ಈಗ ನಿಮಗೆ ಮೊದಲಿಗೆ ಸ್ವಲ್ಪ ಪೀಠಿಕೆಯನ್ನು ಬರಿಬೇಕು, ನಂತರ ಅದಕ್ಕೆ ಸಂಬಂಧಪಟ್ಟ ಅರ್ಥವನ್ನು ಬರಿಬೇಕು, ನಂತರ ಆ ಒಂದು ಪ್ರಶ್ನೆಯ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗುವಂಥದ್ದು. ಬರೆದ ನಂತರ ಒಂದೊಂದೇ ಪುಟದಲ್ಲಿ 2-3 ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ವಿವರಣೆಯನ್ನು ಕೊಡ್ತಾ ಹೋಗುವಂಥದ್ದು. ವಿವರಣೆಯನ್ನು ಕೊಡಲಿಕ್ಕೂ ಕೂಡ ನೀವು ಚಿಂತೆ ಮಾಡಬೇಡಿ. ಆ ಒಂದು ವಿವರಣೆ ಏನಿದೆ ಎನ್ನುವಂಥದ್ದು ಒಮ್ಮೆ ನೋಡ್ತಾ ಹೋಗಿ, ಆ ವಿವರಣೆ ಏನು ಕೊಟ್ಟಿದ್ದಾರೆ ಅಂತ. ನಂತರ ನಿಮ್ಮದೇ ಶೈಲಿಯಲ್ಲಿ, ನಿಮ್ಮದೇ ರೀತಿಯಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗುವಂಥದ್ದು. ಆ ಪಾಯಿಂಟ್ಸಿಗೆ ಸಂಬಂಧಪಟ್ಟ ರೀತಿಯಲ್ಲಿ ನೀವು ವಿವರಿಸ್ತಾ ಹೋಗುವಂಥದ್ದು. ಇಲ್ಲಿ ಇದೇ ರೀತಿಯಲ್ಲಿರಬೇಕು ಅಂತ ಯಾವುದೇ ರೀತಿಯ ನಿಯಮ ಇಲ್ಲ. ಟೆಕ್ಸ್ಟ್ ಬುಕ್ಕಲ್ಲಿದ್ದ ರೀತಿಯಲ್ಲೇ ಇರಬೇಕು ಅಂತ ಯಾವುದೇ ನಿಯಮ ಇಲ್ಲ. ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ. ಆ ಪಾಯಿಂಟ್ಸ್ಗಳಷ್ಟು ಬರಿತಾ ಹೋಗಿ ನಂತರ ವಿವರಣೆಯನ್ನು ಕೊಡ್ತಾ ಹೋಗುವಂಥದ್ದು. ಚಿಂತೆ ಮಾಡಬೇಡಿ, ಆರಾಮದಲ್ಲಿ ಓದ್ಕೊಳ್ಳಿ. ನಾನು ಹೇಳುವಂತಹ ಕೆಲವೊಂದು ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ನೀವು ಕೂಡ ರಿಪೀಟ್ ಮಾಡಿ ಹೇಳ್ತಾ ಹೋಗಬೇಕು. ವಿವರಣೆಯನ್ನೇನು ಮಾಡಿ ಒಮ್ಮೆ ನೋಡ್ತಾ ಹೋಗಿ ನಂತರ ನಿಮಗೆ ಇಷ್ಟದ ರೀತಿಯಲ್ಲಿ ಆ ಪಾಯಿಂಟ್ಸಿಗೆ ಸಂಬಂಧಪಟ್ಟಂತೆ ಬರಿತಾ ಹೋಗುವಂಥದ್ದು. ಅದಕ್ಕೆ ನೀವು ತುಂಬ ಚಿಂತೆಯನ್ನು ಮಾಡಬೇಡಿ. ಈಗ ನಿಮಗೆ ಓದಲಿಕ್ಕೆ ಸಮಯವೇ ಇಲ್ಲ, ಪುಸ್ತಕವನ್ನು ಓಪನ್ ಮಾಡಲಿಕ್ಕೂ ಕೂಡ ನಿಮ್ಮಲ್ಲಿ ಸಮಯ ಇಲ್ಲ ಅಂತಾದರೆ ನೀವೇನು ಮಾಡಿ, ನನ್ನ ವೀಡಿಯೋಸ್ಗಳನ್ನು ಕೇಳಿ. ಆ ವಿಡಿಯೋಗಳನ್ನು ಕೇಳಿದಾಗ ಅದರಲ್ಲಿ ನಾನು ಪಾಯಿಂಟ್ಸನ್ನು ಹೇಳ್ತೇನಲ್ವ, ಆವಾಗ ನೀವು ಕೂಡ ರಿಪೀಟ್ ಮಾಡಿ ಹೇಳ್ತಾ ಇರಿ. ನಿಮ್ಮ ಕೆಲಸದ ಜೊತೆಗೆ, ನಿಮ್ಮ ಮನೆ ಕೆಲಸದ ಜೊತೆಗೆ ಇರ್ಬೋದು, ಪ್ರಯಾಣ ಮಾಡಬೇಕಾದ್ರೆ ಅವುಗಳನ್ನು ಕೇಳಿ ಪಾಯಿಂಟ್ಸ್ಗಳನ್ನು ನೀವು ಪುನಃ ಪದೇ ಬಾಯಲ್ಲಿ ಹೇಳ್ತಾ ಇರಬೇಕು. ಈಗ ಮೊದಲನೇದಾಗಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ. ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಪ್ರಥಮ BA ಇತಿಹಾಸದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಇದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ. ಮೊದಲಿಗೆ ನೀವು ಬರಿಬೇಕಾದ್ರೆ ತುಂಬ ಜನ ಕೇಳಿದ್ರಿ, ಪರೀಕ್ಷೆಗೆ ಬರೆಯುವಂಥದ್ದು ಯಾವ ರೀತಿ? ಯಾಕಂದರೆ ತುಂಬ ವರ್ಷಗಳಾಗಿರ್ತದೆ ನೀವು ಪರೀಕ್ಷೆಯನ್ನು ಬರಿಬೇಕಾದ್ರೆ, ಅಥವಾ ಕೆಲವೊಂದು ಕಾರಣಗಳಿಂದ ನಾವು ವಿದ್ಯಾಭ್ಯಾಸದ ಕಡೆಗೆ ತುಂಬ ವರ್ಷದ ನಂತರ ಪುನಃ ಬರ್ತಾ ಇದ್ದೇವೆ ಅಂತಾದರೆ ನಮಗೆ ಯಾವ ರೀತಿ ಬರಿತಾ ಹೋಗಬೇಕು ಎನ್ನುವಂತಹ ಐಡಿಯಾ ನಮ್ಮಲ್ಲಿರೋದಿಲ್ಲ. ಆವಾಗ ನಾವು ಯಾವ ರೀತಿ ಬರಿಬೇಕು ಅಂತ ಹೇಳ್ತಾ ಹೋಗ್ತಾನೆ. ಈಗ ಉದಾಹರಣೆಗೆ ಇದು ನಿಮ್ಮ ಉತ್ತರ ಪತ್ರಿಕೆ ಅಂತ ಇಟ್ಕೊಳ್ಳುವ. ಉತ್ತರ ಪತ್ರಿಕೆಯಲ್ಲಿ ಖಾಲಿ ಇರ್ತದೆ. ಆರಂಭದಲ್ಲಿ ಅವರು ನಮಗೆ ಆ ಒಂದು ಪರೀಕ್ಷೆಯನ್ನು ಬರೆಯುವಂತಹ ಕೆಲವೊಂದು ರೂಲ್ಸ್ಗಳನ್ನೆಲ್ಲ ಅವರು ಹೇಳ್ತಾರೆ. ಅಲ್ಲಿ ಸಹಿ ಮಾಡಲಿಕ್ಕೆ ಇರ್ತದೆ, ಹಾಗೆ ನಂಬರ್ಗಳನ್ನೆಲ್ಲ ಬರೀಲಿಕ್ಕೆ ಇರ್ತದೆ. ಅದಾದ ನಂತರ ನಾವು ವಿಭಾಗ A, ನೀವು ಹಳೆಯ ಪ್ರಶ್ನೆ ಪತ್ರಿಕೆ ನಾನು ಹಲವು ಬಾರಿ ತೋರಿಸಿದ್ದೇನೆ. ಯಾರೆಲ್ಲ ಆರಂಭದಿಂದ ನೋಡ್ತಾ ಇದ್ದೀರಿ ಅಂತಾದರೆ ಇದನ್ನು ನೋಡಿಕೊಳ್ಳಿ ಒಮ್ಮೆ. ಈ ರೀತಿ ಪ್ರಶ್ನೆ ಪತ್ರಿಕೆಗಳಿರುವಂಥದ್ದು. ವಿಭಾಗ A, ವಿಭಾಗ B, ವಿಭಾಗ C ಅಂತ ಪ್ರಶ್ನೆಗಳನ್ನು ಕೊಡ್ತಾರೆ. 5 ಅಂಕದ ಪ್ರಶ್ನೆಗಳು ಮೊದಲಿಗಿರ್ತದೆ. ಇಲ್ಲಿ ನಿಮಗೆ 3 ಗಂಟೆಗಳ ಕಾಲ ಸಮಯ ಇರುವಂಥದ್ದು. ಅದರಲ್ಲಿ ತುಂಬಾ ಫಾಸ್ಟಾಗಿ ನೀವು ಉತ್ತರವನ್ನು ಬರಿತಾ ಹೋಗಬೇಕು. ಹೆಚ್ಚು ಯೋಚನೆ ಮಾಡಿಕೊಂಡು ಕೂತ್ಕೊಳ್ಬಾರ್ದು. ಒಂದು ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾಗಲಿಲ್ಲ,
ಹೊಳಿಲಿಲ್ಲ, ನಿಮಗೆ ಅದರ ಪಾಯಿಂಟ್ಸ್ಗಳೇ ನೆನಪಿಗೆ ಬರ್ತಾ ಇಲ್ಲ ಅಂತ ಹೇಳಿ ಅದನ್ನೇ ಒಂದು 10 ನಿಮಿಷ ನೆನಪು ಮಾಡ್ಕೊಂಡು ಕೂತ್ಕೊಳ್ಳೋದೇ ಬೇಡ. ನೀವು ಮುಂದಿನ ಪ್ರಶ್ನೆಗೆ ಹೋಗಿ. ಅದಕ್ಕೆ ಬೇಕಾದರೆ ಜಾಗವನ್ನು ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗ್ಬೋದು, ಅಥವಾ ಅಲ್ಲಿಂದಲೇ ನೀವು ಬೇರೆ ಪ್ರಶ್ನೆಗೆ ಉತ್ತರವನ್ನು ಬರಿತಾ ಹೋಗ್ಬೋದು. ಆದರೆ ಯೋಚನೆ ಮಾಡಿಕೊಂಡು ಕೂತ್ಕೊಳ್ಬೇಡಿ. ಈಗ ಉದಾಹರಣೆಗೆ 5 ಅಂಕದ ಪ್ರಶ್ನೆಯನ್ನು ಅವರು 6 ಕೊಟ್ಟಿರ್ತಾರೆ, ನಾವು 4 ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು. ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡಿದ ತಕ್ಷಣ ಗುರುತನ್ನು ಹಾಕ್ಕೊಳ್ಳಿ ಸಣ್ಣಕ್ಕೆ, ಅಂದರೆ ತುಂಬ ನೀವು ಪೆನ್ನಲ್ಲಿ ಎಲ್ಲ ಬರಿಬಾರ್ದು. ನೀವು ಸಣ್ಣಕ್ಕೆ ಒಂದು ಡಾಟನ್ನು ಹಾಕ್ಕೊಳ್ಳಿ, ಯಾವುದನ್ನು ನೀವು ಬರೀಬೋದು ಅಂತ. ನೀವು ಯಾವುದನ್ನು ಓದಿದ್ದೀರಿ? ಈಗ ರಾಮಾನುಜಾಚಾರ್ಯರ ಬಗ್ಗೆ ಓದಿರ್ತೀರಿ, ನಾಯನರ ಬಗ್ಗೆ ಓದ್ಕೊಳ್ತೀರಿ, ಸೂಫಿ ಪಂಥದ ಬಗ್ಗೆ ಓದ್ಕೊಳ್ತೀರಿ, ಋಗ್ವೇದದ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಗೊತ್ತಿದೆ, ಹರ್ಷವರ್ಧನ ಬಗ್ಗೆ ಗೊತ್ತಿದೆ ಅಂತ ಹೇಳ್ಕೊಳ್ಳೋ. ಆಗ ನೀವೇನು ಮಾಡಿ, 4 ವಿಷಯಕ್ಕೆ ಪಾಯಿಂಟನ್ನು ಹಾಕಿ. ಯಾಕಂದರೆ ನಾವು ಬರೆಯುವಂಥದ್ದು ಅದು ಅಂತ ನಿಮಗೆ ಗೊತ್ತಿರಬೇಕು. ನಂತರ ಒಂದೊಂದನ್ನಾಗಿ ಬರಿತಾ ಹೋಗಿ ಸರಿಯಾಗಿ ನಂಬರ್ಗಳನ್ನು ಹಾಕ್ಕೊಳ್ಳಿ. ಈಗ ಕ್ವಶನ್ ನಂಬರ್ಗಳನ್ನು ಸರಿಯಾಗಿ ಹಾಕ್ಕೊಳ್ಳಿ ಸ್ನೇಹಿತರೆ. ಅಲ್ಲಿ ಅವರು ನಮಗೆ ಉತ್ತರ ಪತ್ರಿಕೆಯ ಒಳಗಡೆ ನಮಗೆ ನಂಬರ್ಗಳನ್ನು ಹಾಕಲಿಕ್ಕೆ, ಯಾಕಂದರೆ ನಮಗೆ ಉತ್ತರ ಪತ್ರಿಕೆಯ ಒಂದು ಲೈನ್ ಇರ್ತದೆ ನೋಡಿ, ಅಲ್ಲಿ ಉತ್ತರ ಪತ್ರಿಕೆಯಲ್ಲಿ ಅಲ್ಲೊಂದು ಲೈನ್ ಇರ್ತದೆ. ನಮಗೆ ಅವರು ಹೇಳ್ತಾರೆ, ನಮಗೆ ಪರೀಕ್ಷಾಧಿಕಾರಿಗಳು ಬಂದಾಗ ಅಲ್ಲಿ ಅವರು ನಮಗೆ ಸರಿಯಾಗಿ ಮಾಹಿತಿಯನ್ನು ಕೊಡ್ತಾರೆ. ಅದರಿಂದ ಮೊದಲು ನಿಮಗೆ ಸ್ವಲ್ಪ ಗೊತ್ತಿರಲಿಕ್ಕೆ ಅಲ್ಲೊಂದು ಲೈನನ್ನು ಕೊಡ್ತಾರೆ. ಆ ಲೈನಿನ ಹೊರಗಡೆ ನೀವು ಈ ಒಂದು ಪ್ರಶ್ನೆಯ ಇದನ್ನು ಬರಿಬಾರ್ದು, ಪ್ರಶ್ನೆಯ ಸಂಖ್ಯೆಯನ್ನು ಬರಿಬಾರ್ದು. ಲೈನಿನ ಒಳಗಡೆ ಪ್ರಶ್ನೆಯ ಸಂಖ್ಯೆಯನ್ನು ಬರೆಯಬೇಕು. ಯಾಕಂದರೆ ನಮ್ಮ ಉತ್ತರ ಪತ್ರಿಕೆಗಳು ಕಂಪ್ಯೂಟರ್ಗಳಲ್ಲಿ ಅವರು ಹಾಕಿ ಅದನ್ನು ಡಿಜಿಟಲ್ ಒಂದು ವ್ಯಾಲ್ಯುವೇಷನ್ ಮಾಡುವಂಥದ್ದು, ಡಿಜಿಟಲ್ ಅಂಕಗಳನ್ನು ಅಲ್ಲಿ ಮಾಡುವ ಕಾರಣ, ಕಂಪ್ಯೂಟರ್ಗಳೆಲ್ಲ ಅದನ್ನು ಕಳಿಸುವ ಕಾರಣ ಏನಾಗ್ತದೆ, ಆ ನಂಬರ್ಗಳನ್ನು ಅದು ತಗೊಳ್ಬೇಕು ಅಂತಾದರೆ ಆ ಲೈನಿಂದ ಈಚೆ ಕಡೆ ನೀವು ಬರೀತಾ ಹೋಗಬೇಕು. ಅಷ್ಟೇ ಅಲ್ಲದೆ ನೀವು ವಿಭಾಗ ಎ ಅಂತ ಬರೆದು ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಮೊದಲಿಗೆ ವಿಭಾಗ ಎ, ಇಂಗ್ಲೀಷ್ನಲ್ಲಿ ಬರೆಯುವವರು ಸೆಕ್ಷನ್ ಎ ಅಂತ ಬರೆದು ನಂತರ ನಂಬರನ್ನು ಹಾಕಿ ಬರಿತಾ ಹೋಗುವಂಥದ್ದು. ನಂತರ ವಿಭಾಗ ಬಿ, ವಿಭಾಗ ಸಿ ಅಂತ ಹಾಕಿಯೇ ಬರಿಬೇಕು. ವಿಭಾಗ ಬಿ ಅಂತ ಬರೆದು ಪ್ರಶ್ನೆ ಸಂಖ್ಯೆ ಹಾಕಿ, ವಿಭಾಗ ಸಿ ಅಂತ ಬರೆದು ಪ್ರಶ್ನೆ ಸಂಖ್ಯೆ ಹಾಕಿ. ಹಾಗೆ ಇದನ್ನು ಬಿಟ್ಟು ಬಿಡಬೇಡಿ, ಅದರ ಜೊತೆಗೆ ಬರಿತಾ ಹೋಗಿ. ಇನ್ನು ಈ ಪ್ರಶ್ನೆಗಳೆಲ್ಲ ಬರಿಬೇಕಾದ್ರೆ ಯಾವ ಪ್ರಶ್ನೆಯನ್ನು ಕೂಡ ಸ್ಕಿಪ್ ಮಾಡಿ ಬರಬೇಡಿ. ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ. ನಿಮಗೆ ಗೊತ್ತಿಲ್ಲ ಅಂತಾದರೂ ಪರವಾಗಿಲ್ಲ, ನಿಮಗೆ ಗೊತ್ತಿರುವಷ್ಟು, ಎಲ್ಲಿಯೋ ಕೇಳಿದ್ದೇನೆ, ಎಲ್ಲಿಯೋ ಹೇಳಿದ್ದಾರೆ ಎನ್ನುವಂಥದ್ದು ಸ್ವಲ್ಪ ಗೊತ್ತಿದ್ರೂ ಸಾಕು, ಅದನ್ನಾದರೂ ಕೂಡ ಬರೆದು ಬನ್ನಿ. ಸ್ವಲ್ಪ ಕೂಡ ಬರೆಯದೆ ಬರಬೇಡಿ, ಎಲ್ಲವನ್ನು ಬರೆದು ಬನ್ನಿ. 5 ಅಂಕದ ಪ್ರಶ್ನೆ, ಒಟ್ಟು 4 ಪ್ರಶ್ನೆಗೆ ಉತ್ತರ ಬರಿಬೇಕು. 10 ಅಂಕದ ಪ್ರಶ್ನೆ 3 ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ, ಹಾಗೆ 15 ಅಂಕದ ಪ್ರಶ್ನೆ 2 ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು. ಇಷ್ಟು ನೀವು ಅದರಲ್ಲಿ 4, 5, 6, 7, 8, 9 ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕಿದೆ. ಅದರಿಂದ ತುಂಬಾ ಫಾಸ್ಟಾಗಿ ಉತ್ತರವನ್ನು ಬರೀಬೇಕು. ಈಗ ಉದಾಹರಣೆಗೆ ಸಮಯವನ್ನು ಹೇಗೆ ನೀವು ಅದನ್ನು ಸರಿಪಡಿಸಿಕೊಳ್ಳುವಂಥದ್ದು. ಈಗ ಬೆಳಿಗ್ಗೆ 9 ಗಂಟೆಗೆ ಪರೀಕ್ಷೆ ಆರಂಭ ಅಂತ ಅಂದರೆ ನೀವು 9:15 ಆಗುವಾಗ ನಿಮ್ಮ 5 ಅಂಕದ ಪ್ರಶ್ನೆ ಬರೆದಾಗಬೇಕು. 9:15 ಅಥವಾ 9:45ಕ್ಕೆ, 9:45 ನಿಮ್ಮ 5 ಅಂಕದ ಉತ್ತರಗಳೆಲ್ಲ ಬರೆದು ರೆಡಿ ಇರಬೇಕು. ನಂತರ ನಾವು 10 ಅಂಕದ ಪ್ರಶ್ನೆಯನ್ನು ಬರೀಲಿಕ್ಕಿದೆ. ಅಲ್ಲಿ 3 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಪ್ರತಿಯೊಂದು ಪ್ರಶ್ನೆ ಕೂಡ 1/4 ಗಂಟೆಗಳಷ್ಟು ಸಮಯವನ್ನು ತಗೊಳ್ಳಿ. 15 ನಿಮಿಷಗಳ ಕಾಲ. 9:45ರಿಂದ 10 ಗಂಟೆ, 10ರಿಂದ 10:15, 10:15ರಿಂದ 10:15. 10:15 ಒಳಗಡೆ ನಿಮಗೆ 10:15ಗೆ 10 ಅಂಕದ ಪ್ರಶ್ನೆ ಬರೆದಾಗಬೇಕು. ಒಂದು ವೇಳೆ ಆ ಸಮಯದಲ್ಲಿ ನಿಮಗೆ ಆ ಉತ್ತರ ಬರೆದಾಗಲಿಲ್ಲ ಅಂತಾದರೆ ಅದಕ್ಕೆ ಪುಟವನ್ನು ಬಿಟ್ಟು ಬರಿತಾ ಹೋಗಿ. ಪುಟವನ್ನು ಬಿಟ್ಟು ಮತ್ತಿನ ಪ್ರಶ್ನೆಗೆ ನೀವು ಹಾರ್ತಾ ಹೋಗಬೇಕು. ಸ್ವಲ್ಪ ಒಂದು ಪುಟದಷ್ಟು ಬಾಕಿ ಇದೆ ಅಂತಾದರೆ ಆ ಒಂದು ಪುಟದಷ್ಟು ಬಿಟ್ಟು ನಂತರದ ಪ್ರಶ್ನೆಗೆ ನೀವು ಬರಿತಾ ಹೋಗಬೇಕು. ಕೊನೆಯದಾಗಿ ನಮಗೆ ಸಮಯ ಸಿಗ್ತದೆ, ಆ ಸಮಯದಲ್ಲಿ ಆ ಉಳಿದಿರುವಂತಹ ನಾವು ಬಿಟ್ಟು ಬರೆದಿರ್ತೇವಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಮಾಡುವಂಥದ್ದು. ಇಲ್ಲ ಅಂತಾದರೆ ನಮಗೆಲ್ಲ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಸಮಯವೇ ಸಾಕಾಗುವುದಿಲ್ಲ. ಕನ್ನಡದಲ್ಲಂತೂ ನೀವು ತುಂಬ ಆಗಿರಬೇಕು. ದ್ವಿತೀಯ BA ಕನ್ನಡದವರಿಗೆ ಈಗಾಗಲೇ ನಿಮಗೆ ಬರೆದಿರ್ತೀರಿ, ಪ್ರಥಮ BA ಕನ್ನಡ, ಹಾಗೆ ನಿಮಗೆ ಗೊತ್ತಿರ್ತದೆ, ನಿಮಗೆ ಒಂದು ಐಡಿಯಾ ಇರ್ತದೆ ಯಾವ ರೀತಿ ಬರಿತಾ ಹೋಗಬೇಕು, ಸಮಯ ಸಿಗ್ತಾ ಇಲ್ಲ ಆದ ಕಾರಣ ಅಂತ ನಿಮಗೆ ಗೊತ್ತಿರ್ತದೆ. ಯಾರೆಲ್ಲ ಪ್ರಥಮ BA ಕನ್ನಡವನ್ನು ಬರಿತಿದ್ದೀರಾ ತುಂಬ ಜಾಗ್ರತೆ ಮಾಡಬೇಕು ಸ್ನೇಹಿತರೆ. ಇಲ್ಲಿ ನೀವು ತುಂಬ ಫಾಸ್ಟಾಗಿ ಉತ್ತರವನ್ನು ಬರೀಬೇಕು. ಇಲ್ಲ ಅಂತಾದರೆ ಕೊನೆಯ 2-3 ಪ್ರಶ್ನೆಗೆ ನಮಗೆ ಉತ್ತರವನ್ನು ಬರೀಲಿಕ್ಕೆ ಸಮಯವೇ ಇರುವುದಿಲ್ಲ.
ಮತ್ತೆ ನಾವು ಪಶ್ಚಾತ್ತಾಪ ಪಡುವ ಬದಲು ಮೊದಲೇ ನೀವು ತುಂಬಾ ಫಾಸ್ಟಾಗಿ ಬರಿತಾ ಹೋದರೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರಲಿಕ್ಕೆ ಆಗ್ತದೆ. ಆದ ಕಾರಣ ನೀವು ಅದನ್ನು ತುಂಬಾ ಯೋಚನೆ ಮಾಡಬೇಕು. ಕನ್ನಡ ಪರೀಕ್ಷೆ ಅಂತೂ ಸಮಯ ಸ್ವಲ್ಪ ಇರುವಂಥದ್ದು, ಪ್ರಶ್ನೆ ಜಾಸ್ತಿ ಇರುವಂಥದ್ದು. ಅಂದರೆ 3 ಗಂಟೆಯೇ ಕೊಡುವಂಥದ್ದು ಅವರು ನಮಗೆ. 3 ಗಂಟೆಯ ಒಳಗಡೆ ಅಷ್ಟೂ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಾಗಬೇಕು. ಯಾಕಂದರೆ ಕನ್ನಡದಲ್ಲಿ ಸಂದರ್ಭ ಸಹಿತ, ಸಂದರ್ಭ ಸ್ವಾರಸ್ಯ, ಅರ್ಥ ಬರೀಲಿಕ್ಕೆ, ಟಿಪ್ಪಣಿ ಬರೀಲಿಕ್ಕೆ ಈ ರೀತಿಯಾಗಿ ಕೊಡೋದ್ರಿಂದ ಉಳಿದ ಪ್ರಶ್ನೆಗೂ ಉತ್ತರಗಳಿಗೆ ಬರೀಲಿಕ್ಕೆ ಸಮಯ ಸ್ವಲ್ಪವಿರೋದ್ರಿಂದ ನಾವು ಫಾಸ್ಟಾಗಿ ಉತ್ತರವನ್ನು ಬರೀಬೇಕು. ಅಲ್ಲಿ ನೀವು ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ವಿಭಾಗ ಸಿಯಲ್ಲಿ ನಿಮಗೆ 2 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಅದಕ್ಕೆ ನೀವು 15 ಅಂಕದ ಪ್ರಶ್ನೆ, ಇಲ್ಲಿ 4 ರಿಂದ 5 ಪುಟದಷ್ಟು ಉತ್ತರ ಬರೀಲಿಕ್ಕಿದೆ. ಈಗ ನಾವು ತೆಗೆದುಕೊಳ್ಳುವ ಸಮಯ ಅರ್ಧ ಗಂಟೆ, ಅಂದರೆ 30 ನಿಮಿಷ. 10:30ಯಿಂದ 11 ಗಂಟೆ ತನಕ ನೀವು ಒಂದು ಪ್ರಶ್ನೆಗೆ ಉತ್ತರ, 11ರಿಂದ 11:30 ತನಕ ಮತ್ತೊಂದು ಪ್ರಶ್ನೆ ಉತ್ತರ ಬರೆದಾಗಬೇಕು. ಇನ್ನು ಉಳಿದಿರುವ ಅರ್ಧ ಗಂಟೆ ಯಾವುದಕ್ಕೆ? ಇನ್ನುಳಿದಿರುವ ಅರ್ಧ ಗಂಟೆ ನೀವು ಕೆಲವೊಂದು ಬಾಕಿ ಮಾಡಿರ್ತೀರಿ ನೋಡಿ, ಒಂದೊಂದು ಪುಟದಷ್ಟು ನಾವು ಬಾಕಿ ಮಾಡಿರ್ತೇವೆ. ನಾನು ಅದೇ ರೀತಿ ಬರಿತಾ ಇದ್ದೆ. ನಾನು ತುಂಬಾ ಫಾಸ್ಟ್ ಬರೆದ್ರೂ ಕೂಡ ನಾನು ಏನು ಮಾಡ್ತಾಯಿದ್ದೆ, ಆ ಗಂಟೆಯನ್ನೇ ಮ್ಯಾನೇಜ್ ಮಾಡ್ತಾಯಿದ್ದೆ. ಆ ಗಂಟೆಯೊಳಗೆ ನನಗೆ ಆ ಪ್ರಶ್ನೆ ಬರೆದಾಗಬೇಕು. ಒಂದು ವೇಳೆ ಆಗಲಿಲ್ಲ ಅಂತ, ಆಗೋದಿಲ್ಲ, ಅದು ಸಮಯ ಸಾಕಾಗೋದಿಲ್ಲ, ಆವಾಗ ನಾನೇನು ಮಾಡ್ತಾಯಿದ್ದೆ, ಒಂದು ಪುಟದಷ್ಟು ಬಿಟ್ಟು ಮುಂದಿನ ಪ್ರಶ್ನೆಯನ್ನು ಬರಿತಾ ಹೋಗುವಂಥದ್ದು, ಅಲ್ಲೂ ಕೂಡ ಒಂದು ಪುಟದಷ್ಟು ಬಿಟ್ಟು ಮತ್ತಿನ ಪ್ರಶ್ನೆ ಬರಿತಾ ಹೋಗುವಂಥದ್ದು, ಆ ರೀತಿ ಮಾಡ್ತಾಯಿದ್ದೆ. ಕೊನೆಯದಾಗಿ ಸಿಗುವಂತಹ ಅರ್ಧ ಗಂಟೆ, ಕೊನೆಯದಾಗಿ ಸಿಗುವಂಥ 30 ನಿಮಿಷ ಅಥವಾ 15 ನಿಮಿಷದಲ್ಲಿ ನಾನು ಆ ಉಳಿದಿರುವಂತಹ ಪುಟಗಳನ್ನೆಲ್ಲ ಫಿಲ್ ಮಾಡ್ತಾ ಬರುವಂಥದ್ದು, ಅದನ್ನೆಲ್ಲ ಮುಗಿಸ್ತಾ ಬರುವಂಥದ್ದು. ಆವಾಗ ಎಲ್ಲ ಕೂಡ ಕವರ್ ಆಗ್ತಾನೆ ಹೋಗ್ತದೆ ಸ್ನೇಹಿತರೆ. ಈ ರೀತಿಯಾಗಿ ಮಾಡಿಕೊಳ್ಳಿ. ಇನ್ನು 15 ಅಂಕದ ಪ್ರಶ್ನೆಗೆ ಯಾಕೆ ಅರ್ಧ ಗಂಟೆಗಳ ಕಾಲ ಅಂತ ಹೇಳಿದರೆ, ನಮಗೆ ಅಲ್ಲಿ 4 ರಿಂದ 5 ಪುಟದಷ್ಟು ಉತ್ತರವನ್ನು ಬರಿಬೇಕು ಒಂದು. ಆಮೇಲೆ ಇದು 15 ಅಂಕದ ಪ್ರಶ್ನೆ ಆದ್ದರಿಂದ ಸ್ವಲ್ಪ ಬರೆದ್ರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗೋದಿಲ್ಲ. ನೀವು ಜಾಸ್ತಿನೇ ಬರಿಬೇಕು. ಪಾಯಿಂಟ್ಸ್ಗಳು ಎಷ್ಟೇ ಇರಲಿ, ಈಗ ನಿಮ್ಮಲ್ಲಿ 10 ಪಾಯಿಂಟ್ಸ್ಗಳಿದೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ 6 ಪಾಯಿಂಟ್ಸ್ ಇದೆ ಇಟ್ಕೊಳ್ಳಿ. 6 ಪಾಯಿಂಟ್ಸನ್ನು ಬರಿಬೇಕು. ಅದರ ಜೊತೆಗೆ ವಿವರಣೆಯನ್ನು ಕೂಡ ಜಾಸ್ತಿನೇ ಬರಿಬೇಕು. 6 ಪಾಯಿಂಟ್ಸಲ್ಲಿ 6 ಪುಟಕ್ಕೆ ಒಂದೊಂದು ಪುಟದಲ್ಲಿ ಈಗ 2 ಪಾಯಿಂಟ್ಸ್ಗಳನ್ನು ಬರ್ಕೊಂಡು ಒಂದು ಪುಟದಷ್ಟು ಅರ್ಥ ವಿವರಣೆ ಎಲ್ಲ ಬರೆದು ಆ ರೀತಿಯಾಗಿ ಅದನ್ನು 4 ರಿಂದ 5 ಪುಟ ಆಗುವಷ್ಟು ತನಕ ನೀವು ಬರಿತಾ ಹೋಗಬೇಕು. 15 ಅಂಕದ ಪ್ರಶ್ನೆಗೆ ಹೆಚ್ಚಿನ ಮಹತ್ವವನ್ನು ನೀವು ಕೊಡಬೇಕು. ಒಳ್ಳೆಯ ಅಂಕಗಳು ಬರುವಂಥದ್ದು ಅಲ್ಲಿ. ಆದ್ದರಿಂದ ಜಾಸ್ತಿ ಎಷ್ಟು ಸಮಯ ಇದೆ ಅಷ್ಟು ಕೂಡ ವಿವರಣೆಯನ್ನು ಬರಿತಾ ಹೋಗುವಂಥದ್ದು. ಹೆಚ್ಚು ಪಾಯಿಂಟ್ಸ್ಗಳಿದ್ದರೆ ಹೆಚ್ಚು ಪಾಯಿಂಟ್ಸ್ಗಳನ್ನು ಬರಿಬಹುದು ನೀವು. ಈಗ ಮೊದಲಿಗೆ ನಾವು ಆರಂಭ ಮಾಡುವ ನಾವು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ. ಯಾಕೆ ಇತಿಹಾಸವನ್ನು ಓದಬೇಕು, ಇತಿಹಾಸದ ಅಧ್ಯಯನದಿಂದ ನಮಗೆ ಏನು ಪ್ರಾಮುಖ್ಯತೆ ಸಿಗ್ತದೆ ಅಂತ ಅವರು ಕೇಳುವಂಥದ್ದು. ಮೊದಲಿಗೆ ನೀವು ಉತ್ತರವನ್ನು ಬರಿಬೇಕಾದ್ರೆ ಪೀಠಿಕೆಯನ್ನು ಬರೀರಿ. ನೋಡಿ, ಪೀಠಿಕೆ ಅಂದರೆ ಏನು, ಸ್ವಲ್ಪ ಅದರ ಬಗ್ಗೆ ಬರೆಯುವಂಥದ್ದು ಅಂದರೆ ಏನು, ಹೇಗೆ ಬರಿತೀರಿ ಅಂತ ಹೇಳಿದರೆ, ಇತಿಹಾಸ ಅಂತ ನಾವೀಗ ಪರೀಕ್ಷೆಗೆ ಬರೆಯುವಂಥದ್ದು ಇತಿಹಾಸ. ಪೀಠಿಕೆ ಬರೆಯುವಂಥದ್ದು ಹೇಗೆ? ಇತಿಹಾಸ ಎನ್ನುವಂಥದ್ದು ಗತಕಾಲದ ಬಗ್ಗೆ ತಿಳಿದುಕೊಳ್ಳುವಂಥದ್ದು. ಇಂದು ನಿನ್ನೆಯ ವಿಚಾರ ಅಲ್ಲ, ಅದು ಎಷ್ಟೋ ವರ್ಷಗಳ ಹಿಂದೆ ತಲೆತಲಾಂತರಗಳ ವಿಚಾರಗಳನ್ನು ತಿಳಿದುಕೊಳ್ಳುವಂಥದ್ದು. ಇತಿಹಾಸ ಎನ್ನುವಂಥದ್ದು ಹಿಂದೆ ಆಗಿ ಹೋಗಿರುವಂತಹ ಘಟನೆಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು. ರಾಜರುಗಳ ಬಗ್ಗೆ ಇರ್ಬೋದು, ಆದಿವಾಸಿ ಜನರ ಬಗ್ಗೆ ಇರ್ಬೋದು, ಹಿಂದಿನ ತಲೆಮಾರುಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು, ದೇವಾಲಯಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು, ರಾಜಮನೆತನದ ಬಗ್ಗೆ ತಿಳಿದುಕೊಳ್ಳುವಂಥದ್ದು. ಇದೆಲ್ಲ ಕೂಡ ನಾವು ಇತಿಹಾಸ ಅಂತ ನಾವು ಅದನ್ನು ಕರೀತೇವೆ. ಆಗಿ ಹೋಗಿರುವಂತಹ ಘಟನೆಗಳು, ಆಗಿ ಹೋಗಿರುವಂತಹ ವಿಚಾರಗಳನ್ನೆಲ್ಲ ತಿಳಿದುಕೊಳ್ಳುವಂಥದ್ದೇ ಇತಿಹಾಸದ ಅಧ್ಯಯನ. ಇದು ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ಬೇಕಾಗಿರುವಂಥ ವಿಚಾರ. ನಮ್ಮ ಇತಿಹಾಸದ ಬಗ್ಗೆ ನಮಗೆ ಸ್ವಲ್ಪ ಆದರೂ ಕೂಡ ಜ್ಞಾನ ಇರಬೇಕು, ಅರಿವು ಇರಬೇಕು ಅಂತ ಪೀಠಿಕೆಯಲ್ಲಿ ಬರೀರಿ. ಅದಾದ ನಂತರ ನೆಕ್ಸ್ಟ್ ಒಂದು ಲೈನಲ್ಲಿ ಇತಿಹಾಸ ಅರ್ಥವನ್ನು ಬರೀ. ಇತಿಹಾಸ ಎಂದರೇನು ಎನ್ನುವಂಥದ್ದು, ಇತಿಹಾಸ ಎಂದರೆ ಅಂತ ಆರಂಭಿಸಿ. ಇತಿಹಾಸ ಎಂದರೆ ಗತಕಾಲದ ಬಗ್ಗೆ ತಿಳಿದುಕೊಳ್ಳುವುದೇ ಇತಿಹಾಸ. ಇತಿಹಾಸದ ಅಧ್ಯಯನದಿಂದ ನಾವು ಕಲಿಯುವುದೇನೆಂದರೆ, ಇತಿಹಾಸವು ಯಾವುದೇ ಪಾಠವನ್ನು ಕಲಿಸುವುದಿಲ್ಲ ಎಂದು ಅವರು ತಿಳಿಸ್ತಾರೆ. ಈ ರೀತಿಯಾಗಿ ಅರ್ಥವನ್ನು ಬರೀರಿ.
ಅದಾದ ನಂತರ ನಾವು ಪ್ರಾಮುಖ್ಯತೆಯ ಪಾಯಿಂಟ್ಸ್ಗಳನ್ನು ಬರಿಬೇಕು. ಇತಿಹಾಸದ ಅಧ್ಯಯನದಿಂದ ನಮಗೆ ಏನೆಲ್ಲ ಪ್ರಾಮುಖ್ಯತೆ ಸಿಗ್ತದೆ ಎನ್ನುವಂಥದ್ದು ಬರೆಯುವಂಥದ್ದು. ನಾನು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ, ನೀವು ನನ್ನ ಜೊತೆಗೆ ಪಾಯಿಂಟ್ಸನ್ನು ನೀವು ಕೂಡ ಹೇಳಿಕೊಳ್ಬೇಕು. ಸುಲಭದಿಂದ ನಾನು ಪಾಯಿಂಟ್ಸನ್ನು ಆರಂಭ ಮಾಡ್ತೇನೆ. ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಹೊರಗೆ ಬಿಚ್ಚಿಡುತ್ತದೆ. ಇತಿಹಾಸ ನಮಗೆ ಏನು ಮಾಡ್ತದೆ, ನಾವು ಇತಿಹಾಸದ ಅಧ್ಯಯನವನ್ನು ನೋಡುವುದರಿಂದ ಜಗತ್ತಿನ ಕಾನೂನಿನ ಬಗ್ಗೆ ನಮಗೆ ಅದು ತಿಳಿಸ್ಕೊಡ್ತದೆ. ಈಗ ನಾವು ಮನೆಯಲ್ಲಿದ್ದೇವೆ, ಯಾವ ವಿಚಾರವನ್ನು ತಿಳ್ಕೊಳ್ಳೋದಿಲ್ಲ, ಆವಾಗ ನಮಗೆ ಇತಿಹಾಸದ ಈಗಿನ ಜಗತ್ತಿನ ಕಾನೂನಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದಾ? ಇಲ್ಲ. ಆದರೆ ಯಾವಾಗ ನಾವು ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡ್ತೇವೋ ಆವಾಗ ನಾವು ಆ ಪ್ರಪಂಚ ಕೇಳಿದ್ದೇವೆ, ಅಲ್ಲಿ ಆಗಿರುವಂಥ ಘಟನೆಗಳ ಬಗ್ಗೆ ತಿಳ್ಕೊಳ್ತೇವೆ, ರಾಜಮನೆತನದ ಬಗ್ಗೆ ತಿಳ್ಕೊಳ್ತೇವೆ, ಅವರ ಆಡಳಿತದ ಬಗ್ಗೆ ತಿಳ್ಕೊಳ್ತೇವೆ, ಕಾನೂನಿನ ಬಗ್ಗೆ ತಿಳ್ಕೊಳ್ತೇವೆ. ಈ ರೀತಿಯಾಗಿ ಹೇಳುವಂಥದ್ದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯು ಇತಿಹಾಸವನ್ನು, ಜಾಗತಿಕ ಕಾನೂನಿನ ಅರಿವನ್ನು ಹೊರಗೆ ಬಿಚ್ಚಿಡ್ತದೆ ಇತಿಹಾಸ. ಮತ್ತೊಮ್ಮೆ ಪಾಯಿಂಟ್ಸ್ ಹೇಳಿ. ಮೊದಲನೆಯ ಪಾಯಿಂಟ್, ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಹೊರಗೆ ಬಿಚ್ಚಿಡುತ್ತದೆ. ಏನು? ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಬಿಚ್ಚಿಡುತ್ತದೆ. ಪಾಯಿಂಟ್ಸನ್ನು ರಿಪೀಟ್ ಮಾಡಿಕೊಳ್ಳಿ, ಪಾಯಿಂಟ್ಸನ್ನು ಹೇಳಿ. ಕೊನೆಯದಾಗಿ ಮತ್ತೊಮ್ಮೆ ನಾನು ಪಾಯಿಂಟ್ಸನ್ನು ಕೇಳುವಾಗ ನೀವು ಆ ಪಾಯಿಂಟ್ಸ್ಗಳನ್ನೆಲ್ಲ ಹೇಳಬೇಕು. ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಬಿಚ್ಚಿಡುತ್ತದೆ. 2, ಮಾನವ ಇತಿಹಾಸದ ತತ್ವಗಳನ್ನು ಪೂರ್ವ ನಿರ್ಣಯಿಸ್ತದೆ. ಈಗ ಮಾನವನಿಗೆ ಇರುವಂಥ ಇತಿಹಾಸದ ತತ್ವಗಳು, ಮಾನವನು ಏನು ಹೇಳ್ತಾನೆ ಅದರ ಬಗ್ಗೆ ಅದು ಮೊದಲೇ ನಮಗೆ ತಿಳಿಸ್ಕೊಡ್ತದೆ. ಮಾನವನಿಗಿರುವಂಥ ಇತಿಹಾಸದ ತತ್ವದ ಬಗ್ಗೆ ಪೂರ್ವ ನಿರ್ಣಯಿಸ್ತದೆ, ಅದು ಮೊದಲೇ ನಿರ್ಣಯವನ್ನು ತೆಗೆದುಕೊಳ್ತದೆ. ಇತಿಹಾಸವು ಮಾನವನ ಇತಿಹಾಸದ ತತ್ವಗಳನ್ನು ಪೂರ್ವ ನಿರ್ಣಯಿಸುವುದು. 3, ಜಗತ್ತಿನ ವಿಶ್ವಾಸದೊಂದಿಗೆ ಮಾನವ ಇತಿಹಾಸ ಸಂವಾದವನ್ನು ಅರ್ಥ ಮಾಡಿಸಿಕೊಡ್ತದೆ. ಏನು ಮಾಡ್ತದೆ? ಅದು ನಮಗೆ ಅರ್ಥ ಮಾಡಿಸಿಕೊಡ್ತದೆ. ಜಗತ್ತಿನ ವಿಶ್ವಾಸದೊಂದಿಗೆ ಇತಿಹಾಸವನ್ನು ನಾವು ಓದುವುದರಿಂದ ರಾಜರ ಬಗ್ಗೆ ಇರ್ಬೋದು, ರಾಜಮನೆತನದ ಬಗ್ಗೆ ಇರ್ಬೋದು, ಅರಮನೆಗಳ ಬಗ್ಗೆ ಇರ್ಬೋದು, ದೇವಾಲಯಗಳ ಬಗ್ಗೆ ಇರ್ಬೋದು, ಇದನ್ನೆಲ್ಲ ನಾವು ತಿಳ್ಕೊಳ್ತಾ ಇದ್ದೇವೆ ಅಂತಾದರೆ ಜಗತ್ತಿನ ವಿಶ್ವಾಸದೊಂದಿಗೆ ಮಾನವ ಇತಿಹಾಸ ಸಂವಾದವನ್ನು ಅರ್ಥ ಮಾಡಿಸಲಿಕ್ಕೆ ಅದು ತುಂಬಾ ಅವಶ್ಯಕ. ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ತುಂಬಾ ಅವಶ್ಯಕ. 4, ಓದುಗರಿಗೆ ವೈಚಾರಿಕ ತೃಪ್ತಿಯನ್ನು ನೀಡ್ತದೆ. ಈಗ ನಾವು ಒಂದು ದೇವಾಲಯದ ಬಗ್ಗೆ ಓದ್ತಾ ಇದ್ದೇವೆ ಅಥವಾ ಒಬ್ಬ ರಾಜಮನೆತನದ ಬಗ್ಗೆ ಓದ್ತಾ ಇದ್ದೇವೆ ಅಂತ ಹೇಳಿದರೆ ಅದು ನನಗೇನು ಕೊಡ್ತದೆ? ನನಗೊಂದು ತೃಪ್ತಿ ಕೊಡ್ತದೆ. ಹೌದು, ನಾನು ಇದನ್ನು ಓದ್ಕೊಂಡೆ, ಅಲ್ಲಿ ಹಾಗೆ ಆಯಿತಂತೆ, ಆ ದೇವಾಲಯ ಇಷ್ಟು ಸುಂದರವಾಗಿತ್ತಂತೆ ಎನ್ನುವಂಥದ್ದು ನಮಗೊಂಥರ ತೃಪ್ತಿ ಕೊಡುವಂಥದ್ದು. ಓದುಗರಿಗೆ ವೈಚಾರಿಕ ತೃಪ್ತಿಯನ್ನು ಕೊಡುತ್ತದೆ. ಮೊದಲ ಪಾಯಿಂಟ್, ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಹೊರಗೆ ಬಿಚ್ಚಿಡುತ್ತದೆ. 2ನೆಯ ಪಾಯಿಂಟ್, ಮಾನವ ಇತಿಹಾಸದ ತತ್ವಗಳನ್ನು ಪೂರ್ವ ನಿರ್ಣಯಿಸ್ತದೆ. 3, ಜಗತ್ತಿನ ವಿಶ್ವಾಸದೊಂದಿಗೆ ಮಾನವನ ಇತಿಹಾಸದ ಸಂವಾದವನ್ನು ಅರ್ಥ ಮಾಡಿಸ್ತದೆ. 4, ಓದುಗರಿಗೆ ವೈಚಾರಿಕ ಪ್ರಜ್ಞೆಯನ್ನು ನೀಡುತ್ತದೆ. 5, ಪ್ರಸ್ತುತ ಕಾಲದ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ನೀಡುತ್ತದೆ. ಅಂದರೆ ಈಗ ಏನಾಗ್ತಾ ಇದೆ, ಈ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಸರಕಾರದಲ್ಲಿ ಏನು ನಡೀತಾ ಇದೆ ಎನ್ನುವಂತಹ ಮಾಹಿತಿಯನ್ನದು ನಮಗೆ ಕೊಡ್ತದೆ. ಪ್ರಸ್ತುತ ಕಾಲದ ಬಗ್ಗೆ ಉತ್ತಮ ಮಾಹಿತಿಯನ್ನು, ಉತ್ತಮ ತಿಳುವಳಿಕೆಯನ್ನು ನೀಡುತ್ತದೆ. 6, ಭವಿಷ್ಯದ ಕಾಲದ ಬಗ್ಗೆ ಅತ್ಯುತ್ತಮ ಸಲಹೆಯನ್ನು ಒದಗಿಸ್ತದೆ. ಈಗ ನಾವು ಇತಿಹಾಸದ ಅಧ್ಯಯನವನ್ನು ಮಾಡಿ ನಮಗೇನು ಗೊತ್ತಾಗ್ತದೆ, ಎಲ್ಲ ವಿಚಾರಗಳು ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ನಮಗೆ ಅನಿಸ್ತದೆ ಭವಿಷ್ಯದಲ್ಲಿ ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ಬದಲಾವಣೆಗಳನ್ನು ಮಾಡಬೇಕು ಎನ್ನುವಂಥ ಸಲಹೆ ನಮಗೆ ಸಿಗ್ತದೆ. ಆಡಳಿತವನ್ನು ಈ ರೀತಿಯಾಗಿ ಇತಿಹಾಸದಲ್ಲಿ ಈ ರೀತಿಯಾಗಿ ಆಡಳಿತವನ್ನು ಮಾಡಿ ಇಡೀ ಇತಿಹಾಸ ಬದಲಾವಣೆಯಾಗಿರುವಂಥದ್ದು. ಅಥವಾ ಭವಿಷ್ಯದ ಬಗ್ಗೆ ನಮಗೆ ತಿಳ್ಕೊಳ್ಬೇಕು, ಭವಿಷ್ಯದ ಬಗ್ಗೆ ಅರಿವನ್ನು ಮೂಡಿಸಬೇಕು ಅಂತಾದರೆ ನಾವು ಇತಿಹಾಸವನ್ನು ಓದ್ಕೊಳ್ಬೇಕು. ಭವಿಷ್ಯದ ಕಾಲದ ಬಗ್ಗೆ ಅತ್ಯುತ್ತಮ ಸಲಹೆ ನಮಗೆ ಕೊಡ್ತದೆ ಯಾವುದು? ಇತಿಹಾಸದ ಅಧ್ಯಯನ. 7ನೇ ಪಾಯಿಂಟ್, ಅನುಭವವನ್ನು ಹೆಚ್ಚಿಸ್ತದೆ. ಯಾವಾಗ ನಾವು ಇತಿಹಾಸದ ದೇವಾಲಯಗಳ ಬಗ್ಗೆ, ಅಲ್ಲಿನ ರಾಜಮನೆತನದ ಬಗ್ಗೆ, ಅಲ್ಲಿನ ಆಡಳಿತದ ಬಗ್ಗೆ, ಅಲ್ಲಿನ ಒಂದು ಸ್ಥಾನದ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ತೇವೆ ಅಂತಾದರೆ ಅದು ನಮಗೇನು ಮಾಡ್ತದೆ, ನಮ್ಮ ಅನುಭವವನ್ನು ಹೆಚ್ಚಿಸ್ತಾ ಹೋಗ್ತದೆ.
ಪಾಯಿಂಟ್ ನಂಬರ್ 8, ಮನುಷ್ಯರು ಮತ್ತು ಸಮಾಜದ ಭವಿಷ್ಯದ ಬಗ್ಗೆ ಜನರು ಹೇಗೆ ಸ್ಪಂದಿಸುತ್ತಾರೆಂಬುದನ್ನು ಇತಿಹಾಸ ಬೆಳಕು ಚೆಲ್ತದೆ. ನಮಗೆ ಇತಿಹಾಸದ ಅಧ್ಯಯನವನ್ನು ಮಾಡುವುದರಿಂದ ಅದೇನು ಮಾಡ್ತದೆ ನಮಗೆ ಅಂದರೆ ಅದು ನಮಗೆ ಸ್ಪಂದಿಸ್ತದೆ. ಮನುಷ್ಯರು ಮತ್ತು ಸಮಾಜದ ಭವಿಷ್ಯದ ಬಗ್ಗೆ ಜನರು ಹೇಗೆ ಸ್ಪಂದಿಸ್ತಾ ಇದ್ದಾರೆ, ಜನರು ಇದಕ್ಕೆ ಆಸಕ್ತಿಯನ್ನು ಹೊಂದಿದ್ದಾರಾ ಎನ್ನುವಂಥದ್ದನ್ನು ನಮಗೆ ತಿಳಿಸ್ಕೊಡ್ತದೆ. ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ಹೆಚ್ಚಿಸ್ತದೆ. ಇತಿಹಾಸದ ಅಧ್ಯಯನದಿಂದ ಏನಾಗ್ತದೆ, ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆ ಹೆಚ್ಚಾಗ್ತದೆ, ಅವನ ಒಂದು ಚಿಂತನೆ ಕೂಡ ಹೆಚ್ಚಾಗ್ತದೆ. ವಿವೇಚನಾಶೀಲ ಶಕ್ತಿಯನ್ನು ಕೊಡ್ತದೆ. ಒಬ್ಬ ವ್ಯಕ್ತಿಯು ಸತ್ಯವನ್ನು ಅರಿಯಲು ಸಹಾಯ ಮಾಡ್ತದೆ. ಇತಿಹಾಸವನ್ನು ತಿಳಿತಾ ರಾಜಮನೆತನದ ಬಗ್ಗೆ, ರಾಜರು ಆಳ್ವಿಕೆ ಮಾಡಿದರ ಬಗ್ಗೆ ಎಲ್ಲ ಕೂಡ ಸತ್ಯವಾದಂತಹ ವಿಚಾರವನ್ನು ಅರಿಯಲು ನಮಗೆ ಸಹಾಯ ಆಗ್ತದೆ. ಗತಕಾಲದಲ್ಲಿ ನಡೆಯುವಂತಹ ಪರೀಕ್ಷೆಯನ್ನು ರಚಿಸಲು ಗತಕಾಲದಲ್ಲಿ ಚರಿತ್ರೆ ಎಲ್ಲ ಆಗ್ತಾ ಇರ್ತದೆ, ಅದನ್ನೆಲ್ಲ ಪರೀಕ್ಷೆಯನ್ನು ಮಾಡಿ ಅದನ್ನು ನಮಗೆ ಒಂದು ಹೊಸದಾದ ಒಂದು ವಿಚಾರವನ್ನು ಮಾಡಬೇಕು ಅಂತಾದರೆ ಇತಿಹಾಸದ ಅಧ್ಯಯನ ನಾವು ಮಾಡಲೇಬೇಕು. ಇತಿಹಾಸದ ಅಧ್ಯಯನ ನಮಗೆ ಏನು ಕೊಡ್ತದೆ, ಯಾವ ಪ್ರಾಮುಖ್ಯತೆ ಕೊಡ್ತದೆ ಅಂದರೆ ಗತಕಾಲದ ಚರಿತ್ರೆಯನ್ನು ಪರೀಕ್ಷೆ ಮಾಡಿ ಚರಿತ್ರೆಯ ಬಗ್ಗೆ ಎಲ್ಲ ನಾವು ಓದ್ತೇವೆ. ಅದರ ಬಗ್ಗೆ ಇನ್ನಷ್ಟು ಬೇರೆ ರೀತಿಯಲ್ಲಿ ಪರೀಕ್ಷೆಗಳನ್ನು ಮಾಡ್ತೇವೆ. ಆ ಚರಿತ್ರೆಯನ್ನು ರಚಿಸಲಿಕ್ಕೆ ಇನ್ನೊಮ್ಮೆ ಆ ಒಂದು ವಿಚಾರವನ್ನು ನಾವು ಬರೀಬೇಕು ಅಂತಾದರೆ ನಮಗೆ ಇತಿಹಾಸದ ಅಧ್ಯಯನ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತದೆ. ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ. 13ನೇ ಪಾಯಿಂಟಲ್ಲಿ ಏನು ಮಾಡ್ತದೆ, ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ನಮಗೆ ಯಾವುದು ಸಹಾಯ ಮಾಡ್ತದೆ, ಇತಿಹಾಸದ ಅಧ್ಯಯನವು ನಮಗೆ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಅದು ನಮಗೆ ಸಹಾಯವನ್ನು ಮಾಡ್ತದೆ. ಒಳ್ಳೆಯ ತೀರ್ಮಾನ ಅಂದರೆ ಹೇಗೆ ಅಂತ ಹೇಳಿದರೆ, ನಾವು ಇತಿಹಾಸದಲ್ಲಿ ಗತಕಾಲದ ಒಬ್ಬ ರಾಜ ಯಾವ ರೀತಿ ಆಡಳಿತ ಮಾಡ್ತಾ ಇದ್ದ, ಸರ್ಕಾರವನ್ನು ಯಾವ ರೀತಿ ಸರಿದೂಗಿಸ್ತಾ ಇದ್ದ, ಪ್ರಜೆಗಳಿಗೆ ಯಾವ ರೀತಿ ಸೌಕರ್ಯವನ್ನು ಒದಗಿಸ್ತಾ ಇದ್ದ, ಇದನ್ನೆಲ್ಲ ನಾವು ತಿಳ್ಕೊಂಡೇವು ಅಂತಾದರೆ ನಮಗೂ ಕೂಡ ಒಳ್ಳೆಯ ತೀರ್ಮಾನವನ್ನು ತಗೊಳ್ಳಿಕ್ಕೆ ಸಹಾಯ ಆಗ್ತದೆ. ಯಾವ ತೀರ್ಮಾನ? ಸರ್ಕಾರವನ್ನು ಯಾವ ರೀತಿ ನಡೆಸಬೇಕು, ಸರ್ಕಾರದಿಂದ ಯಾವ ರೀತಿ ಕೆಲಸಗಳಾಗಬೇಕು, ಜನರಿಗೆ ಯಾವ ರೀತಿ ನಾವು ಸಹಾಯ ಮಾಡಬೇಕು, ಅದರೆಲ್ಲದರ ಬಗ್ಗೆ ತಿಳ್ಕೊಂಡು ಅವುಗಳನ್ನು ತೀರ್ಮಾನವನ್ನು ತಗೊಳ್ಳಿಕ್ಕೆ ನಮಗೆ ಅದು ಸಹಾಯವನ್ನು ಮಾಡ್ತದೆ. ಇವಿಷ್ಟು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯಲ್ಲಿ ಬರ್ತದೆ. ಬನ್ನಿ ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ಹೇಳುವ, ವಿವರಣೆಯನ್ನು ನಿಮಗೆ ಇಚ್ಛಿಸಿದ ರೀತಿಯಲ್ಲಿ ವಿವರಿಸ್ತಾ ಹೋಗಿ. ಆ ವಿವರಣೆಯ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ, ಪಾಯಿಂಟ್ಸ್ನ ಬಗ್ಗೆ ನೀವು ಗಮನವನ್ನು ಕೊಡಬೇಕು. ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿ ಆದರೂ ಕಲಿಯಿರಿ, ಒಟ್ಟಿನಲ್ಲಿ ನಿಮಗೆ ಪಾಯಿಂಟ್ಸ್ ಬರಬೇಕು. ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯ ಮೊದಲ ಪಾಯಿಂಟ್, ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಬಿಚ್ಚಿಡುತ್ತದೆ. ನಾನೀಗ ಪಾಯಿಂಟ್ಸ್ ಹೇಳ್ತಾ ಇದ್ದೇನೆ, ನೀವು ಕೂಡ ರಿಪೀಟ್ ಮಾಡಬೇಕು, ನೀವು ಕೂಡ ಬಾಯಲ್ಲಿ ಹೇಳಿ. ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಬಿಚ್ಚಿಡುತ್ತದೆ. ಎರಡನೇ ಪಾಯಿಂಟ್, ಮಾನವ ಇತಿಹಾಸದ ತತ್ವಗಳನ್ನು ಪೂರ್ವ ನಿರ್ಣಯಿಸ್ತದೆ. 3, ಜಗತ್ತಿನ ವಿಶ್ವಾಸದೊಂದಿಗೆ ಮಾನವ ಇತಿಹಾಸ ಸಂವಾದವನ್ನು ಅರ್ಥ ಮಾಡಿಸ್ತದೆ. 4, ಓದುಗರಿಗೆ ವೈಚಾರಿಕ ಪ್ರಜ್ಞೆಯನ್ನುಂಟು ಮಾಡುತ್ತದೆ. 5, ಪ್ರಸ್ತುತ ಕಾಲದ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ನೀಡುತ್ತದೆ. 6, ಭವಿಷ್ಯದ ಕಾಲದ ಬಗ್ಗೆ ಅತ್ಯುತ್ತಮ ಸಲಹೆಯನ್ನು ಒದಗಿಸುತ್ತದೆ. 7, ಅನುಭವವನ್ನು ಹೆಚ್ಚಿಸುತ್ತದೆ. 8, ಮನುಷ್ಯರು ಮತ್ತು ಸಮಾಜದ ಭವಿಷ್ಯದ ಬಗ್ಗೆ ಜನರು ಹೇಗೆ ಸ್ಪಂದಿಸುತ್ತಾರೆಂಬುದು ಸಹ ನಮಗೆ ತಿಳಿಸಿಕೊಡುತ್ತದೆ. 9, ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ಹೆಚ್ಚಿಸುತ್ತದೆ. 10, ವಿವೇಚನಾಶೀಲತೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವಿವೇಚನಾಶೀಲ ಶಕ್ತಿಯನ್ನು ಬೆಳೆಸುತ್ತದೆ. ವಿವೇಚನೆ ಮಾಡುವಂಥದ್ದು, ವಿಚಾರ ಮಾಡುವಂತಹ ನಮ್ಮ ಶಕ್ತಿ, ನಮ್ಮೊಳಗಿರುವಂಥ ಶಕ್ತಿಯನ್ನು ಅದು ಬೆಳೆಸ್ತದೆ. ಒಬ್ಬ ವ್ಯಕ್ತಿಯು ಸತ್ಯವನ್ನು ಅರಿಲಿಕ್ಕೆ ಅದು ಸಹಾಯ ಮಾಡ್ತದೆ. ಏನಿದೆ ಸತ್ಯ ಎನ್ನುವಂಥದ್ದನ್ನು ಅರಿಲಿಕ್ಕೆ ಸಹಾಯ ಮಾಡ್ತದೆ. ಗತಕಾಲದ ಚರಿತ್ರೆಯನ್ನು ರಚಿಸಲು ಅದು ಸಹಾಯವನ್ನು ಮಾಡ್ತದೆ. 13, ಒಳ್ಳೆಯ ತೀರ್ಮಾನ
ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಅದು ಸಹಾಯ ಮಾಡ್ತದೆ. ಇವಿಷ್ಟು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯಲ್ಲಿ ಬರೀಬೇಕಾಗಿರುವಂಥದ್ದು. ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವ ಮತ್ತೊಂದು ಪ್ರಶ್ನೆ, ಇತಿಹಾಸದ ವ್ಯಾಪ್ತಿಯ ಬಗ್ಗೆ ತಿಳಿಸಿ. ಇತಿಹಾಸದ ವ್ಯಾಪ್ತಿಯು 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. 5 ಅಂಕಕ್ಕಾದಾಗ ನೀವು 1.5 ಪುಟದಷ್ಟು ಉತ್ತರವನ್ನು ಬರೀಬೇಕು. ಆರಂಭದಲ್ಲಿ ಸ್ವಲ್ಪ ಪೀಠಿಕೆಯನ್ನು ಬರೀರಿ, ನಂತರ ಇತಿಹಾಸದ ಅರ್ಥವನ್ನು ಬರೀರಿ. ಇತಿಹಾಸ ಎನ್ನುವಂಥದ್ದು ಅದು ಗತಕಾಲದ ಬಗ್ಗೆ ತಿಳಿದುಕೊಳ್ಳುವಂತಹ ಅಧ್ಯಯನವಾಗಿದೆ. ಇತಿಹಾಸದ ವ್ಯಾಪ್ತಿ, ಯಾವುದೆಲ್ಲ ಪಾಯಿಂಟ್ಸ್ಗಳು ಬರ್ತದೆ, ಅದು ಎಲ್ಲಿಯ ತನಕ ಹರಡಿಕೊಂಡಿದೆ ಅಥವಾ ಯಾವುದನ್ನು ಒಳಗೊಂಡಿದೆ ಎನ್ನುವಂಥದ್ದು ಪ್ರಶ್ನೆ ಆಗಿರುವಂಥದ್ದು. ವ್ಯಾಪ್ತಿ ಎನ್ನುವಂಥದ್ದು ಒಂದು ವಾಸ್ತವಿಕ ವಿಷಯ. ಯಾವ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಬೋದು? ಒಂದು ವಾಸ್ತವಿಕ ವಿಷಯ. 2 ವೈಜ್ಞಾನಿಕವೂ ಅಲ್ಲ ಕಾಲ್ಪನಿಕವೂ ಅಲ್ಲದ ವಿಷಯ. ವೈಜ್ಞಾನಿಕವೂ ಅಲ್ಲದೆ ಕಾಲ್ಪನಿಕ ವಿಷಯ. 3 ಕಲಾತ್ಮಕ ವಿಷಯಗಳ ಅಧ್ಯಯನ. ಇತಿಹಾಸದ ಅಧ್ಯಯನದ ವ್ಯಾಪ್ತಿಯು ಕಲಾತ್ಮಕ ವಿಷಯಗಳ ಅಧ್ಯಯನ. 4 ವಿಮರ್ಶನಾತ್ಮಕ ವಿಷಯ. ವಿಮರ್ಶೆ ಮಾಡುವಂತಹ ವಿಷಯ, ವಿಮರ್ಶನಾತ್ಮಕ ವಿಷಯ. 5 ವಿಶೇಷಣಾತ್ಮಕ. ವಿಮರ್ಶೆ ಮಾಡ್ತದೆ, ಅದರ ಜೊತೆಗೆ ಅದನ್ನು ವಿಶೇಷಣೆ ಕೂಡ ಮಾಡ್ತದೆ. ವಿಶೇಷಣಾತ್ಮಕ ವಿಷಯ. ಗತಕಾಲದ ಇತಿಹಾಸದ ಮೂಲವನ್ನು ಹುಡುಕುತ್ತದೆ. ಗತಕಾಲದ ಇತಿಹಾಸದ ಮೂಲ ಎಲ್ಲಿದೆ ಎನ್ನುವಂಥದ್ದು ಹುಡುಕ್ತದೆ. ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಧ್ಯಯನವೂ ಸಹ, ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಧ್ಯಯನ ಅದು ಮಾನವನ ಸಾಮಾಜಿಕ ಜೀವನದ ಬಗ್ಗೆ, ರಾಜಕೀಯ ಸಾಧನೆಗಳ ಬಗ್ಗೆ, ಇದನ್ನೆಲ್ಲ ಬೇರೆ ಬೇರೆ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ. ಮಾನವ ಸಾಮಾಜಿಕ ಜೀವನ, ರಾಜಕೀಯ ಸಾಧನೆಗಳು, ಆರ್ಥಿಕ ವ್ಯವಸ್ಥೆ, ಸಾಂಸ್ಕೃತಿಕ ಸಾಧನೆಗಳು, ಸಂವಿಧಾನಾತ್ಮಕ ಅಳವಡಿಕೆ, ಇವುಗಳು ಸಹ ಇತಿಹಾಸದ ವ್ಯಾಪ್ತಿಗೆ ಒಳಪಡ್ತದೆ. ಸಾಮಾನ್ಯ ಮನುಷ್ಯನ ಸಾಧನೆಗಳ ಬಗ್ಗೆಯೂ ಸಹ ಬರ್ತದೆ. ಎಲ್ಲ ವರ್ಗದ ಜನರ ಅಧ್ಯಯನವೇ ಇತಿಹಾಸದ ವ್ಯಾಪ್ತಿಯಾಗಿರುವಂಥದ್ದು. ಎಲ್ಲ ವರ್ಗದ ಜನರ ಅಧ್ಯಯನವೇ ಇತಿಹಾಸದ ವ್ಯಾಪ್ತಿ. ಒಂದು ವಾಸ್ತವಿಕತೆ, ಸತ್ಯ ಹಾಗೂ ಚಿಂತನೆಗಳ ಅಧ್ಯಯನ. ಒಂದು ವಾಸ್ತವಿಕತೆಯ ಸತ್ಯ ಹಾಗೂ ಚಿಂತನೆಗಳ ಅಧ್ಯಯನ, ಇದು ಇತಿಹಾಸದ ವ್ಯಾಪ್ತಿಯೊಳಗೆ ಬರುವಂಥದ್ದು. 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇತಿಹಾಸದ ವ್ಯಾಪ್ತಿ. ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗುವ. ಒಂದು ವಾಸ್ತವಿಕ ವಿಷಯದ ಬಗ್ಗೆ ಅದು ಚರ್ಚೆ ಮಾಡಲಿಕ್ಕೆ ಅಥವಾ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಅದರ ಎಲ್ಲ ವಿಷಯಗಳನ್ನು ಅದು ಕಾರ್ಯನಿರ್ವಹಿಸುವಂತೆ ಮಾಡಲಿಕ್ಕೆ ಒಂದು ವಾಸ್ತವಿಕ ವಿಷಯವನ್ನು ತೆಗೆದುಕೊಳ್ಳುವಂಥದ್ದು. 2 ವೈಜ್ಞಾನಿಕವೂ ಅಲ್ಲದೆ ಕಾಲ್ಪನಿಕ ವಿಷಯ. ವೈಜ್ಞಾನಿಕ ಅಲ್ಲ, ಅದೊಂದು ಕಾಲ್ಪನಿಕ ವಿಷಯ. 3 ಕಲಾತ್ಮಕ ವಿಷಯಗಳ ಅಧ್ಯಯನ. ಅದು ಕಲಾತ್ಮಕ ವಿಷಯಗಳ ಅಧ್ಯಯನ. ವಿಮರ್ಶನಾತ್ಮಕ ವಿಷಯ, ವಿಶೇಷಣಾತ್ಮಕ ವಿಷಯ. ವಿಮರ್ಶನಾತ್ಮಕ ವಿಷಯ ಮತ್ತು ವಿಶೇಷಣಾತ್ಮಕ ವಿಷಯ. ಗತಕಾಲದ ಇತಿಹಾಸದ ಮೂಲವನ್ನು ಹುಡುಕುತ್ತದೆ. ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಧ್ಯಯನ. ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಧ್ಯಯನ. ಮಾನವನ ಸಾಮಾಜಿಕ ಜೀವನ. ರಾಜಕೀಯ ಸಾಧನೆಗಳು. ಆರ್ಥಿಕ ವ್ಯವಸ್ಥೆ. ಸಾಂಸ್ಕೃತಿಕ ಸಾಧನೆಗಳು. ಸಂವಿಧಾನಾತ್ಮಕ ಅಳವಡಿಕೆ, ಇವುಗಳು ಸಹ ಇತಿಹಾಸದ ವ್ಯಾಪ್ತಿಗೆ ಒಳಪಡುತ್ತದೆ. ಸಾಮಾನ್ಯ ಮನುಷ್ಯನ ಸಾಧನೆಗಳ ಬಗ್ಗೆ ಸಹ ಮಾಹಿತಿ ನೀಡುತ್ತದೆ. ಎಲ್ಲ ವರ್ಗದ ಜನರು ಅಧ್ಯಯನವೇ ಇತಿಹಾಸದ ವ್ಯಾಪ್ತಿಯಾಗಿರುವುದು. ಒಂದು ವಾಸ್ತವಿಕತೆ, ಸತ್ಯ ಮತ್ತು ಚಿಂತನೆಗಳ ಅಧ್ಯಯನ ಇತಿಹಾಸದ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಇವಿಷ್ಟು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಹಾಗೆ ಇತಿಹಾಸದ ವ್ಯಾಪ್ತಿಯ ಬಗ್ಗೆ ತಿಳ್ಕೊಂಡೆವು. ನಾವು ಘಟಕ 1ರಲ್ಲಿ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಹಾಗೆ ವ್ಯಾಪ್ತಿ 10 ಅಂಕಕ್ಕೆ 15 ಅಂಕಕ್ಕೆ ಎರಡೂ ಕೂಡ 10-15 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಇತಿಹಾಸದ ವ್ಯಾಪ್ತಿ 5 ಅಂಕಕ್ಕೂ ಕೂಡ ಕೇಳ್ತಾರೆ. ಭಾರತದ ಇತಿಹಾಸದ ಮೇಲೆ ಭೂಗೋಳಶಾಸ್ತ್ರದ ಪ್ರಭಾವ ಅಂತ ಬಂದಾಗ ಯಾವುದೆಲ್ಲ ಇತಿಹಾಸದ ಮೇಲೆ ಭೂಗೋಳಶಾಸ್ತ್ರದ ಪ್ರಭಾವ ಅಂತ ಬಂದಾಗ ಈ ಪಾಯಿಂಟ್ಸನ್ನು ಒಮ್ಮೆ ನೋಡ್ಕೊಳ್ಳಿ. ಹಿಮಾಲಯ ಪರ್ವತ ಶ್ರೇಣಿ, ಹಿಂದೂ ಗಂಗಾ ನದಿಯ ಬಯಲು ಪ್ರದೇಶ,
ಸಿಂಧೂ ಗಂಗಾ ನದಿಯ ಬಯಲು ಪ್ರದೇಶ. 1 ಹಿಮಾಲಯ ಪರ್ವತ ಶ್ರೇಣಿ. 2 ಸಿಂಧೂ ಗಂಗಾ ನದಿಯ ಬಯಲು ಪ್ರದೇಶ. ಹಿಂದೂ ಅಲ್ಲದು ಸಿಂಧೂ ಗಂಗಾ ನದಿಯ ಬಯಲು ಪ್ರದೇಶ. 3 ದಕ್ಕನ್ ಪ್ರಸ್ಥಭೂಮಿ. ದಕ್ಕನ್ ಪ್ರಸ್ಥಭೂಮಿ ಅಂದರೆ ದಕ್ಷಿಣ ಭಾರತ, ದಕ್ಷಿಣದ ಪಥ ಅಂತ ಹೇಳುವಂಥದ್ದು ದಕ್ಕನ್ ಪ್ರಸ್ಥಭೂಮಿ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು. ತೀರ ಪ್ರದೇಶಗಳು ಹವಾಗುಣದ ಲಕ್ಷಣ. ಇದನ್ನೆಲ್ಲ ಸೇರಿಸ್ತಾ ಬರೆದ್ರಾಯಿತು. ಯಾವುದಕ್ಕೆ? ಭಾರತದ ಇತಿಹಾಸದ ಮೇಲೆ ಭೂಗೋಳಶಾಸ್ತ್ರದ ಪ್ರಭಾವ ಅಂತ ಬಂದಾಗ ಹಿಮಾಲಯ ಪರ್ವತ ಶ್ರೇಣಿ, ಸಿಂಧೂ ಗಂಗಾ ನದಿ ಬಯಲು, ದಕ್ಷಿಣ ಪ್ರಸ್ಥಭೂಮಿ, ಪೂರ್ವ ಪಶ್ಚಿಮ ಘಟ್ಟಗಳು, ತೀರ ಪ್ರದೇಶಗಳು, ಹಾಗೆ ಹವಾಗುಣದ ಲಕ್ಷಣ. ಇದನ್ನೆಲ್ಲ ಕೂಡ ಪಾಯಿಂಟ್ಸ್ ಒಳಗೆ ಹಾಕಿದ್ರಾಯಿತು. ಹವಾಗುಣದಲ್ಲಿ ಉಷ್ಣತೆ, ಶೀತೋಷ್ಣ ಹವಾಗುಣ, ಶೀತಯುಕ್ತ ಹವಾಗುಣ, ಇದನ್ನೆಲ್ಲ ಬರೀರಿ. ಅದಾದ ನಂತರ ಅದರಲ್ಲಿ ನಾವು ದಕ್ಕನ್ ಪ್ರಸ್ಥಭೂಮಿಯ ಬಗ್ಗೆ 5 ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ, ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ದಕ್ಕನ್ ಪ್ರಸ್ಥಭೂಮಿ. ಅಷ್ಟೇ ಅಲ್ಲದೆ ಶಾಸನ ಆಧಾರಗಳು ಕೂಡ 5 ಅಂಕಕ್ಕೆ, ಆಮೇಲೆ ನಾಣ್ಯಗಳು ಕೂಡ 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಅದು ಘಟಕ 1ರಲ್ಲಿ ಇವಿಷ್ಟು ವಿಚಾರಗಳಿದೆ ಸ್ನೇಹಿತರೆ. ಅದರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಾವು ತಿಳ್ಕೊಳ್ಳುವ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.